ನಮಸ್ತೆ ಎಲ್ರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಪೈ ಟ್ಯೂಷನ್ಸ್. ಇಲ್ಲಿ ನಾವು ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು NCERT ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಇರೋಂಥ ಚಾಪ್ಟರ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಈಗ ತಾನೇ 10th ಮುಗಿಸ್ಕೊಂಡು ಪಿ ಯುಗೆ ಡಿಫ್ರೆಂಟ್ ಸ್ಕೂಲ್ಸ್ಗಳಿಂದ ಬಂದಿರ್ತೀರ, ಸ್ವಲ್ಪ ಜನ ಕನ್ನಡ ಮೀಡಿಯಮಿಂದ ಬಂದಿರ್ತೀರ. ಸ್ಟಾರ್ಟಿಂಗಲ್ಲಿ ಕ್ಲಾಸಲ್ಲಿ ಹೇಳೋದು ಕಷ್ಟ ಆಗಬಹುದು, ಕ್ವಶನ್ಸ್ ಹೋಮ್ವರ್ಕ್ಗೆ ಅಂತ ಕೊಟ್ಟಾಗ ಸಾಲ್ವ್ ಮಾಡೋಕ್ಕೆ ಕಷ್ಟಪಡಬಹುದು. ಅದಕ್ಕೆ ಅಂತಾನೆ NCERT ಟೆಕ್ಸ್ಟ್ ಬುಕ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಫಸ್ಟ್ ಪಿ ಯುನಲ್ಲಿ ಒಟ್ಟು 14 ಮತ್ತು ಸೆಕೆಂಡ್ ಪಿ ಯುನಲ್ಲಿ ಒಟ್ಟು 13 ಚಾಪ್ಟರ್ಸ್ಗಳಿವೆ. ಅಷ್ಟೂ ಚಾಪ್ಟರ್ಸ್ಗಳಲ್ಲಿ ಯಾವ್ಯಾವ ಥರ ಕಾನ್ಸೆಪ್ಟ್ಸ್ಗಳಿವೆ, ಯಾವ ಥರ ಅರ್ಥ ಮಾಡ್ಕೋಬೇಕು, ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ, ಕ್ವಶನ್ಸ್ನ ಹೇಗೆ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತೀರ. ಸೊ ಫಸ್ಟು ಕಾನ್ಸೆಪ್ಟ್ ಅರ್ಥ ಆಗಬೇಕು, ಆಮೇಲೆ ಕ್ವಶನ್ಸ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಕ್ವಶನ್ಸ್ನ ಅರ್ಥ ಮಾಡ್ಕೊಂಡ್ಮೇಲೆ ಹೇಗೆ ಆನ್ಸರ್ ಬರಿಬೇಕು ಆ್ಯಂಡ್ ಎಷ್ಟು ಆನ್ಸರ್ ಬರಿಬೇಕು, ಎಷ್ಟು ಆನ್ಸರ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಕ್ವಶನ್ಸ್, ಪ್ರತಿಯೊಂದು ಕ್ವಶನ್ಸ್ಗಳಿಗೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಎಲ್ಲರೂ ತಿಳ್ಕೊಳ್ಳೋಣ. ಅದು ಅಲ್ಲದೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಎಕ್ಸಸೈಸ್ನಲ್ಲಿ ಇರೋಂತಹ ಎಲ್ಲ ಕ್ವಶನ್ಸು ಮತ್ತು ಮಿಸಲೇನಿಯಸ್ ಎಕ್ಸಸೈಸ್ನಲ್ಲಿ ಇರೋಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಕ್ಲಾಸಲ್ಲಿ ಲೆಕ್ಚರರ್ಸ್ಗಳು ಟೆಕ್ಸ್ಟ್ ಬುಕ್ ಓದಿ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಿದ್ರೆ ಟೆಕ್ಸ್ಟ್ ಬುಕ್ ನೋಡೋ ಅಗತ್ಯನೇ ಬರಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಫಸ್ಟ್ ಪಿ ಯುನಲ್ಲಿ ಇರೋಂತಹ ಫಸ್ಟ್ ಚಾಪ್ಟರ್ ಸೆಟ್ಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಿಮಗೆ ಮುಂದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಸೀಕ್ವೆನ್ಸಸ್ಸು ಮತ್ತು ಪ್ರಾಬಬಿಲಿಟಿ ಅನ್ನೋಂತಹ ಕಾನ್ಸೆಪ್ಟ್ಸ್ ಬರುತ್ತೆ. ಅದಕ್ಕೆ ಈ ಸೆಟ್ಸ್ ಅನ್ನೋ ಚಾಪ್ಟರು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಈಸಿಯೆಸ್ಟ್ ಚಾಪ್ಟರ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನೋಡೋಣ ಏನೇನು ಓದ್ತೀವಿ ಸೆಟ್ಸ್ ಚಾಪ್ಟರಲ್ಲಿ ಅಂತೇಳ್ಬಿಟ್ಟು. ಇಂಟ್ರೊಡಕ್ಷನ್, ಯಾವುದೇ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ತುಂಬ ಮುಖ್ಯ ಅಲ್ವಾ, ಅದ್ರ ಬಗ್ಗೆ ತಿಳ್ಕೋಬೇಕು. ಆ್ಯಂಡ್ ಸೆಟ್ಸ್ ಆ್ಯಂಡ್ ದೇರ್ ರೆಪ್ರೆಸೆಂಟೇಷನ್, ಎಂಪ್ಟಿ ಸೆಟ್ ಬಗ್ಗೆ ಓದ್ತೀವಿ, ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ಸ್, ಈಕ್ವಲ್ ಸೆಟ್ಸ್, ಸಬ್ಸೆಟ್ಸ್, ಯೂನಿವರ್ಸಲ್ ಸೆಟ್, ವೆನ್ ಡಯಾಗ್ರಾಮ್ಸ್, ಆಪರೇಷನ್ಸ್ ಆನ್ ಸೆಟ್ಸ್, ಕಾಂಪ್ಲಿಮೆಂಟ್ ಆಫ್ ಅ ಸೆಟ್, ಬ್ಲೂ ಪ್ರಿಂಟ್. ವಾಟ್ ಇಸ್ ದಿಸ್ ಬ್ಲೂ ಪ್ರಿಂಟ್? ಸೊ ಬ್ಲೂ ಪ್ರಿಂಟ್ ಏನು ಅನ್ನೋದು ನಿಮಗೆ ಚಾಪ್ಟರ್ ಎಂಡಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಯಾವುದೇ ಕಾನ್ಸೆಪ್ಟ್ಸ್ ತಿಳ್ಕೊಳ್ಳೋಕ್ಕೂ ಮುಂಚೆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಸೊ ಸೆಟ್ಸ್ ಚಾಪ್ಟರ್ಗೆ ಬೇಸಿಕ್ಸ್ ಏನು, ಕೆಲವೊಂದು ಎಕ್ಸಾಂಪಲ್ಸ್ ತಗೊಳ್ಳೋಣ. ಓಕೆ, ದೇರ್ ಆರ್ 6 ಎಕ್ಸಾಂಪಲ್ಸ್ ಅಲ್ವಾ. ಸೊ ಫಸ್ಟ್ ಒನ್ ಏನು, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, KL ರಾಹುಲ್, ರಜತ್ ಪಾಟಿದಾರ್. ಓಕೆ, ಸೆಕೆಂಡ್ ಎಕ್ಸಾಂಪಲ್, carrot, beans, potato, drumstick, onion. Okay, third example, orange, grapes, apple, banana. Fourth one, the rivers of India. Okay, fifth one, the vowels in the English alphabet. And sixth one, odd natural numbers less than 10. Okay, so there are 6 examples. ಯಾಕೆ ಈ ಎಕ್ಸಾಂಪಲ್ಸ್ಗಳನ್ನ ನಾವು ಹೇಗೆ ಸೆಟ್ಸ್ಗೆ ರಿಲೇಟ್ ಮಾಡೋದು? ಓಕೆ, ಸೊ ನೋಡೋಣ. ದೀಸ್ ಆರ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ವಾಟ್ ಇಸ್ ದಿಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಅಂದರೆ, ವಿ ಕ್ಯಾನ್ ಡೆಫಿನೆಟ್ಲಿ ಡಿಸೈಡ್ ವೆದರ್ ಅ ಗಿವನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ಎ ಗಿವನ್ ಕಲೆಕ್ಷನ್ ಆರ್ ನಾಟ್. ಸೊ ಇಲ್ಲಿ ನೀವು ಮೇಯ್ನಾಗಿ ನೆನ್ಪಿಡ್ಕೋಬೇಕಾಗಿರೋ ಅಂಥದ್ದು 3 ಥಿಂಗ್ಸ್. Definitely decide. We can definitely decide whether a given particular object belongs to and collection. So definitely decide ಅನ್ನೋ ವರ್ಡ್ ನೆನ್ಪಿಟ್ಕೋಬೇಕು, belongs to ಅನ್ನೋ ವರ್ಡ್ ನೆನ್ಪಿಟ್ಕೋಬೇಕು, ಕಲೆಕ್ಷನ್ ಅನ್ನೋ ವರ್ಡ್ ನೆನ್ಪಿಟ್ಕೋಬೇಕು. ಓಕೆ, ಸೊ we can definitely decide whether a given particular object belongs to a given collection or not ಅಂದರೆ, ನಾವು ಯಾವುದೇ ಡೌಟು, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದು ಆಬ್ಜೆಕ್ಟು ಒಂದು ಕಲೆಕ್ಷನ್ಗೆ ಸೇರಿಕೊಳ್ಳುತ್ತಾ ಇಲ್ವಾ ಅನ್ನೋದನ್ನು ಕ್ಲಿಯರ್ ಆಗಿ ಅಂದರೆ ಸ್ಪಷ್ಟವಾಗಿ ಹೇಳಬಹುದು. ಆರ್ ಯಾವುದೇ ಕಲೆಕ್ಷನ್ ಕೊಟ್ಟಿದ್ರೆ ಅದಕ್ಕೆ ನಾವು ಎಲಿಮೆಂಟ್ಸ್ ಲಿಸ್ಟ್ ಮಾಡಬಹುದು ಅಂದರೆ ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲ ಸ್ಪಷ್ಟವಾಗಿ ನಾವು ಹೇಳೋಕ್ಕಾಗಲ್ಲ, ನಾವು ಆಬ್ಜೆಕ್ಟ್ಸ್ನ ಬರೆಯೋಕ್ಕಾಗಲ್ಲ ಈ ಕಲೆಕ್ಷನ್ಗೆ ಅಂತ ಅಂದರೆ ಇಟ್ಸ್ ನಾಟ್ ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಮೇಲೆ ಇರೋಂತಹ ಎಕ್ಸಾಂಪಲ್ಸ್ಗಳು ವೆಲ್ ಡಿಫೈನ್ಡಾ ಇಲ್ವಾ ಅಂತ ನೋಡೋಣ. ಸೊ ಫಸ್ಟ್ ಒನ್ ಏನು, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, KL ರಾಹುಲ್, ರಜತ್ ಪಾಟಿದಾರ್ ಅಲ್ವಾ. ಸೊ ಈ 4
ನೇಮ್ಸ್ ನೋಡಿದ ತಕ್ಷಣ ನಿಮ್ಮ ತಲೆಗೆ ಏನು ನೇಮ್ ಬರುತ್ತೆ? ದೇ ಆರ್ ಕ್ರಿಕೆಟರ್ಸ್ ಅಲ್ವಾ? ಸೊ ಕ್ರಿಕೆಟರ್ಸ್, ಓಕೆ, ಇಂಡಿಯನ್ ಕ್ರಿಕೆಟರ್ಸ್ ತುಂಬ ಜನ ಬರ್ತಾರೆ. ಓಕೆ, ಇಂಡಿಯನ್ ಕ್ರಿಕೆಟರ್ಸ್ ಅಂತ ಬಂದ ತಕ್ಷಣ ಈ ನೇಮ್ಸ್ಗಳ ಜೊತೆಗೆ ಇಲ್ಲಿ ಕಾಮ ಆದಮೇಲೆ ಡಾಟ್ ಕೊಟ್ಟಿರೋದು ಏನರ್ಥ? ಇನ್ನೂ ನಾವು ನೇಮ್ಸ್ಗಳು ಬರಿತಾ ಹೋಗಬಹುದು, ಇನ್ನೂ ತುಂಬ ಇಂಡಿಯನ್ ಕ್ರಿಕೆಟರ್ಸ್ಗಳು ಇದ್ದಾರೆ ಅಂತ. ಓಕೆ, ಸೊ ಈ 4 ನೇಮ್ಸು ನೀವು ನೋಡಿದ ತಕ್ಷಣ ಇಂಡಿಯನ್ ಕ್ರಿಕೆಟರ್ಸ್ ಅಂತ ಹೇಳಬಹುದು. ಓಕೆ, ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಡ್ರಮ್ಸ್ಟಿಕ್, ಆನಿಯನ್, ಇದೆಲ್ಲ ಏನು? ದೀಸ್ ಆರ್ ಕಲೆಕ್ಷನ್ ಆಫ್, ಏನು ಹೇಳ್ತೀರಾ? ಕಲೆಕ್ಷನ್ ಆಫ್ ವೆಜಿಟೇಬಲ್ಸ್ ಅಲ್ವಾ? ಎಸ್. ಆ್ಯಂಡ್ ಆರೆಂಜ್, ಗ್ರೇಪ್ಸ್, ಆ್ಯಪಲ್, ಬನಾನಾ, ಕಲೆಕ್ಷನ್ ಆಫ್ ಫ್ರೂಟ್ಸ್. ಕರೆಕ್ಟಾ? ಸೊ ದ ರಿವರ್ಸ್ ಆಫ್ ಇಂಡಿಯಾ. ಸೊ ಈ 3 ಎಕ್ಸಾಂಪಲ್ಸ್ಗಳು ಏನು? ಆಬ್ಜೆಕ್ಟ್ಸ್ ಇತ್ತು. ಆ್ಯಂಡ್ ನೀವು ಯಾವುದು ಕಲೆಕ್ಷನ್ ಅಂತ ಬರೆದ್ರಿ ಅಲ್ವಾ? ಸೊ 4th ಒನ್ನಲ್ಲಿ ಏನು? ದ ರಿವರ್ಸ್ ಆಫ್ ಇಂಡಿಯಾ. 5th ಒನ್ 6th ಒನ್ನಲ್ಲಿ ಕಲೆಕ್ಷನ್ನೇ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಆಬ್ಜೆಕ್ಟ್ಸ್ನ ಬರಿಬೇಕು. ದ ರಿವರ್ಸ್ ಆಫ್ ಇಂಡಿಯಾ ಅಂದ ತಕ್ಷಣ ಏನು? ಗಂಗಾ ಅಂತ ಬರಿಬೋದಾ? ಗಂಗಾ ನದಿ ಇದೆ ಭಾರತದಲ್ಲಿ. ಆ್ಯಂಡ್ ಯಮುನಾ, ಕಾವೇರಿ ಅಲ್ವಾ? ಇನ್ಯಾವುದಾದಿದೆ? ತುಂಗಾ, ನರ್ಮದಾ, ಎಷ್ಟೊಂದು ಬರಿತಾ ಹೋಗ್ಬೋದು ಭಾರತದಲ್ಲಿರುವಂತಹ ನದಿಗಳು ಅಂತ ಬಂದರೆ. ಆ್ಯಂಡ್ ದೆನ್ ದ ಓವೆಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಬೆಟ್ ಅಂತ ಬಂದಾಗ ಓವೆಲ್ಸ್ ಯಾವ್ದ್ಯಾವುದು? ಎ, ಇ, ಐ, ಓ, ಯು ಅಷ್ಟೇ. ಈ 5 ಬಿಟ್ಟು ಇನ್ಯಾವುದು ಓವೆಲ್ಸ್ ಇಲ್ಲ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಅಂತ ಬಂದಾಗ ನ್ಯಾಚುರಲ್ ನಂಬರ್ಸ್ ಯಾವ್ದ್ಯಾವುದು? ಆಡ್ ನ್ಯಾಚುರಲ್ ನಂಬರ್ಸ್ ಯಾವ್ದ್ಯಾವುದು? 1, 3, 5, 7, 9, 11, 13 ಹೀಗೆ ಬರಿತಾ ಹೋಗ್ಬೋದು ಅಲ್ವಾ? ಬಟ್ ನಮಗಿಲ್ಲಿ ಕೇಳಿರೋದೇನು? ಲೆಸ್ ದ್ಯಾನ್ 10. ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಅಂತ ಅಂದರೆ ಸೊ ನಮಗೆ ಈ 11, 13 ಮುಂದೆ ಯಾವುದೇ ನಂಬರ್ಸ್ ಬರಲ್ಲ. ಏಕೆ? ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಇರೋದ್ರಿಂದ ಸೊ ಯಾವುದೇ ನಂಬರ್ಸು 10 ಆದಮೇಲೆ ಅಂತಹ ಯಾವುದೇ ನಂಬರ್ಸ್ ಬರಲ್ಲ. ಸೊ 1, 3, 5, 7, 9. ಓಕೆ, ಸೊ ಈಗ ಇವೆಲ್ಲ ಏನು? ವೆಲ್ ಡಿಫೈನ್ಡ್ ಕಲೆಕ್ಷನ್ಸ್. ಕರೆಕ್ಟಾ? ಸೊ ಇಷ್ಟು ಎಕ್ಸಾಂಪಲ್ಸ್ ನೋಡಿದ್ವಿ. ದೀಸ್ ಆರ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ಬಹುದು ನಾವು. ಯಾವುದೇ ಕಲೆಕ್ಷನ್ ಕೊಟ್ಟಿದ್ರೆ ಅದಕ್ಕೆ ನಾವು ಆಬ್ಜೆಕ್ಟ್ಸ್ನ ಬರಿಬೋದು, ಇಲ್ಲ ಆಬ್ಜೆಕ್ಟ್ಸ್ಗಳು ಕೊಟ್ಟಿದ್ರೆ ಒಂದು ಕಲೆಕ್ಷನಿಗೆ ನಾವು ಸೇರಿಸಬಹುದು. ಸೊ ಇಂತಹ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ನ ನಾವು ಸೆಟ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸೆಟ್? ಎ ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ಇರೋಂತಹ ಪ್ರತಿಯೊಂದು ಎಕ್ಸಾಂಪಲ್ಲು ವೆಲ್ ಡಿಫೈನ್ಡ್. ಸೊ ಏನಂತ ಹೇಳ್ಬೋದು ಇದನ್ನು? ಫಸ್ಟ್ ಒನ್, ಸೆಟ್ ಆಫ್ ಇಂಡಿಯನ್ ಕ್ರಿಕೆಟರ್ಸ್. ಸೆಕೆಂಡ್ ಒನ್, ಸೆಟ್ ಆಫ್ ವೆಜಿಟೇಬಲ್ಸ್. ಥರ್ಡ್ ಒನ್, ಸೆಟ್ ಆಫ್ ಫ್ರೂಟ್ಸ್. ಆ್ಯಂಡ್ ಫೋರ್ತ್ ಒನ್, ಸೆಟ್ ಆಫ್ ರಿವರ್ಸ್ ಆಫ್ ಇಂಡಿಯಾ. ಫಿಫ್ತ್ ಒನ್, ಸೆಟ್ ಆಫ್ ಓವಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಬೆಟ್. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಏನಂತ ಹೇಳ್ಬೋದು? ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಓಕೆ, ಸೊ ದೀಸ್ ಆರ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಇದನ್ನು ನಾವು ಸೆಟ್ಸ್ ಅಂತ ಕರಿತೀವಿ. ಬಟ್ ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಬಂದಾಗ ಏನಂತ ಹೇಳ್ತೀರಾ? ಸೆಟ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್. ನೀವು ಡಿಫೈನ್ ಮಾಡೋಕ್ಕಾಗುತ್ತಾ? ಸೊ ಬ್ಯೂಟಿಫುಲ್ ಫ್ಲವರ್ಸ್ ಅಂದ ತಕ್ಷಣ ಲೈಕ್ ಇಂತಹ ಫ್ಲವರ್ಸೇ ಅಂತಬಿಟ್ಟು ನೀವು ಲಿಸ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಬೆಸ್ಟ್ ಅಂತ ಬಂದಾಗ ಬೆಸ್ಟ್ ಪರ್ಸನ್ ಆರ್ ಬೆಸ್ಟ್ ರೈಟರ್, ಬೆಸ್ಟ್ ಕ್ರಿಕೆಟ್ ಮ್ಯಾನ್ ಆ್ಯಂಡ್ ಇಂಟೆಲಿಜೆಂಟ್ ಅಂತ ಬಂದಾಗ ನೀವು ಅದರಲ್ಲಿ ಬೆಸ್ಟ್ ಅನ್ನೋದನ್ನು ನೀವು ತಗೊಳಕ್ಕಾಗಲ್ಲ. ಸೊ ಈ ಟ್ಯಾಲೆಂಟ್ ಅನ್ನೋದೆಲ್ಲ ಏನೇ ಇರುತ್ತೆ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ, ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಸೊ ಹಾಗೆ ಈ ಬೆಸ್ಟ್, ಟ್ಯಾಲೆಂಟೆಡ್, ಬ್ಯೂಟಿಫುಲ್, ಇಂಟೆಲಿಜೆಂಟ್ ಅಂತ ಬರುವಂತಹ ಎಕ್ಸಾಂಪಲ್ಸ್ಗಳೆಲ್ಲ ನಿಮಗೆ ನಾಟ್ ವೆಲ್ ಡಿಫೈನ್ಡ್ ಅನ್ನೋ ಕಲೆಕ್ಷನಲ್ಲಿ ಬರುತ್ತೆ. ಓಕೆ, ಸೊ ಎ ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಈಗ ಆಬ್ಜೆಕ್ಟ್ಸ್, ಎಲಿಮೆಂಟ್ಸ್ ಆ್ಯಂಡ್ ಮೆಂಬರ್ಸ್ ಆಫ್ ಅ ಸೆಟ್ ಆರ್ ಸಿನಾನಿಮಸ್ ಟರ್ಮ್ಸ್. ಸಿನಾನಿಮಸ್ ಟರ್ಮ್ಸ್ ಅಂದ್ರೇನು? ಸಮಾನಾರ್ಥಕ ಪದಗಳು ಅಂತ ಹೇಳ್ತೀರಾ ಅಲ್ವಾ? ಸೊ ಸಮಾನ ಅರ್ಥ ಕೊಡುವಂಥದ್ದು. ಆಬ್ಜೆಕ್ಟ್ಸ್ ಅಂದರೂ ಒಂದೇ, ಎಲಿಮೆಂಟ್ಸ್ ಅಂದರೂ ಒಂದೇ, ಮೆಂಬರ್ಸ್ ಅಂದರೂ ಒಂದೇ. ಓಕೆ, ಆ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸು ಅದೇನಿರುತ್ತೆ ಎಲ್ಲ ಲಿಸ್ಟ್ ಮಾಡಿರ್ತೀವಲ್ವ. ಸೊ ಒಂದೊಂದು ಆಬ್ಜೆಕ್ಟ್ಸ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ, ಇಲ್ಲ ಮೆಂಬರ್ಸ್ ಅಂತ ಕರಿತೀವಿ, ಇಲ್ಲ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಈಗ
ಸೊ ನಾವು ಸೆಟ್ಸ್ ಅನ್ನೋ ಚಾಪ್ಟರಲ್ಲಿ ಫುಲ್ ಥ್ರೂ ಔಟ್ ದ ಚಾಪ್ಟರ್ ಏನು ಎಲಿಮೆಂಟ್ಸ್ ಅನ್ನೋದನ್ನೇ ಜಾಸ್ತಿ ನಾವು ಯೂಸ್ ಮಾಡೋದು. ಆ್ಯಂಡ್ ಬೇರೆ ಎಲ್ಲ ಕಡೆ ನಾವೇನು ಹೇಳಿದ್ವಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಪ್ರಾಬಬಿಲಿಟಿಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲೂ ಕೂಡ ನಾವು ಸೆಟ್ಟಲ್ಲಿರೋಂತಹ ಆಬ್ಜೆಕ್ಟ್ಸ್ನ ಏನಂತ ಕರಿತೀವಿ, ಎಲಿಮೆಂಟ್ಸ್ ಅಂತಲೇ ಹೇಳ್ತೀವಿ. ಓಕೆ, ದ ಎಲಿಮೆಂಟ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಬ್ರೇಸಸ್ ಆರ್ ಫ್ಲವರ್ ಬ್ರ್ಯಾಕೆಟ್. ಏನು ಫ್ಲವರ್ ಬ್ರ್ಯಾಕೆಟ್ ಇದೆ, ಸೊ ದ ಎಲಿಮೆಂಟ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಬ್ರೇಸಸ್ ಅಂತ ಅಂದರೆ ಈ ಪ್ರತಿಯೊಂದು ಆಬ್ಜೆಕ್ಟ್ಸ್ ನಾವು ಏನು ಬರೆದಿದ್ದೀವಿ ಇದಕ್ಕೆ ಫ್ಲವರ್ ಬ್ರ್ಯಾಕೆಟ್ ಹಾಕಬೇಕು. ಓಕೆ, ಸೊ ಕ್ಯಾರೆಟ್, ಹಿಯರ್ ಗಂಗಾ, ಯಮುನಾ, ಇದಕ್ಕೆಲ್ಲ ಇವೆಲ್ಲ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಬರೀತೀರಾ. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10, ಸೊ ಎಲ್ಲ ಏನು ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಬರೀತೀರಾ. ಓಕೆ, ಆ್ಯಂಡ್ ದೆನ್ ದ ಸೆಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ A B C D X Y Z ಎಕ್ಸೆಟ್ರಾ. ಸೊ ನಮಗೆ ಇಂಗ್ಲೀಷಲ್ಲಿ 26 ಲೆಟರ್ಸ್ ಇದೆ. ಆ 26 ಲೆಟರ್ಸಲ್ಲಿ ಯಾವುದಾದ್ರೂ ಲೆಟರ್ಸ್ ತೊಗೋಬೋದು ಸೆಟ್ಸ್ನ ಡಿನೋಟ್ ಮಾಡೋಕ್ಕೆ. ಓಕೆ, ಸೊ ಕ್ಯಾಪಿಟಲ್ ಲೆಟರ್ಸೇ ತೊಗೋಬೇಕಾಗುತ್ತೆ. A is equals to B is equals to ABCD ರ್ಯಾಂಡಮ್, ಲೈಕ್ ಆರ್ಡರ್ಲೇ ತೊಗೋಬೇಕು ಅಂತೇನಿಲ್ಲ, ನೀವು ಜಸ್ಟ್ ರ್ಯಾಂಡಮಾಗಿ ಯಾವುದಾದ್ರೂ ತೊಗೋಬೋದು. R is equals to S is equals to Q is equals to X is equals to. Okay, so now the elements of a set are represented by small letters A B C D X Y Z etc. ಸೊ ನಾವು ಜನರಲ್ ಆಗಿ ನಾವು ಎಲಿಮೆಂಟ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಸೆಟ್ ಒಳಗೆ ಸ್ಮಾಲ್ ಲೆಟರ್ಸಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ, ಏನು ಎಕ್ಸಾಂಪಲ್ಸು ಅದಕ್ಕೆ ಅಂತ. ಓಕೆ, ಇಫ್ A is an element of a set A, we say A belongs to A. ಅಂದರೆ ಏನು, ಇಫ್ ವಿ ಆರ್ ಇನ್ ಕರ್ನಾಟಕ, ವಿ ಬಿಲಾಂಗ್ಸ್ ಟು ಕರ್ನಾಟಕ ಅಂತ ಹೇಳ್ತೀವ. ಸೊ ನಾವು ಕರ್ನಾಟಕದಲ್ಲಿ ಇದ್ದರೆ ನಾವು ಕರ್ನಾಟಕಕ್ಕೆ ಬಿಲಾಂಗ್ಸ್ ಆಗಿದ್ದೀವಿ, ಕರ್ನಾಟಕಕ್ಕೆ ಸೇರ್ಕೊಳ್ತೀವಿ ಅಂತ. ಸೊ ಹಾಗೆ ಒಂದು ಸೆಟ್ A ಅಂತ ತಗೊಂಡ್ರೆ ಒಂದು ಸ್ಮಾಲ್ ಲೆಟರ್ A ಅನ್ನೋದು ಕ್ಯಾಪಿಟಲ್ ಲೆಟರ್ A ಅನ್ನೋ ಸೆಟ್ ಒಳಗಡೆ ಇದೆ ಅಂತ ಅಂದರೆ ನಾವು A ಬಿಲಾಂಗ್ಸ್ ಟು A ಅಂತ ಹೇಳ್ತೀವಿ. ಆ್ಯಂಡ್ A ಬಿಲಾಂಗ್ಸ್ ಟು A ಇದೇನಿದೆ ಸಿಂಬಲು ಎಪ್ಸಲಾನ್ ಅಂತ, ಇದನ್ನು ಬಿಲಾಂಗ್ಸ್ ಟು ಅಂತ ಹೇಳ್ತಾರೆ. ಓಕೆ, ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಈ A ಅನ್ನೋ ಎಲಿಮೆಂಟು ಸ್ಮಾಲ್ ಲೆಟರ್ A ಏನಿದೆ ಈ ಎಲಿಮೆಂಟು ಕ್ಯಾಪಿಟಲ್ ಲೆಟರ್ A ಏನಿದೆ ಈ ಸೆಟ್ ಒಳಗಡೆ ಇರುತ್ತೆ ಅಂತ. ಸೊ ಈ ಬಿಲಾಂಗ್ಸ್ ಟು ಏನಿದೆ ಎಪ್ಸಲಾನ್ ಸಿಂಬಲ್ ಲೆಫ್ಟಲ್ಲಿ ನೀವು ಯಾವಾಗಲೂ ಎಲಿಮೆಂಟ್ಸ್ನೇ ಬರೀಬೇಕು ಆ್ಯಂಡ್ ರೈಟ್ ಸೈಡಲ್ಲಿ ಯಾವಾಗಲೂ ಸೆಟ್ಸ್ನೇ ಬರೀಬೇಕು. ಓಕೆ, ನೆಕ್ಸ್ಟ್ ಇಫ್ B ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಅ ಸೆಟ್ A ಏನಂತ ಹೇಳ್ತೀವಿ, ಬಿ ಡಸ್ ನಾಟ್ ಬಿಲಾಂಗ್ಸ್ ಟು A ಆ್ಯಂಡ್ ಹೇಗೆ ಬರಿತೀವಿ, ಎಪ್ಸಲಾನ್ ಬರೆದ್ಬಿಟ್ಟು ಹಿಂಗೆ ಒಂದು ಬಾರ್ ಹಾಕಬೇಕು. ಓಕೆ, ಸೊ ಎಪ್ಸಲಾನ್ ಬರೆದ್ಬಿಟ್ಟು ಒಂದು ಬಾರ್ ಹಾಕಿದ್ರೆ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಹೇಳ್ಬಿಟ್ಟು ಅರ್ಥ. ಸೊ B ಡಸ್ ನಾಟ್ ಬಿಲಾಂಗ್ಸ್ ಟು A. ಸೊ ಈ ಸೆಟ್ಟಲ್ಲಿ ನೋಡಿದ್ರೆ ನೀವು ಏನು A ಸೆಟ್ಟಲ್ಲಿ ನಮಗೆ A ಎಲಿಮೆಂಟ್ ಇದೆ, ಸ್ಮಾಲ್ A ಎಲಿಮೆಂಟ್ ಇದೆ, B ಇಲ್ಲ. ಸೊ B ಡಸ್ ನಾಟ್ ಬಿಲಾಂಗ್ಸ್ ಟು A ಅಂತ ಬರಿಬಹುದು. ಓಕೆ, ಎಸ್, there are few more examples of sets used in mathematics. ಸೊ ನೀವು ನೋಡಿರ್ತೀರ, ಸ್ಕೂಲಿಂದ ಓದ್ಕೊಂಡು ಬಂದಿರ್ತೀರ, ಏನಂದರೆ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಏನು ನ್ಯಾಚುರಲ್ ನಂಬರ್ಸು, ಸೊ 1 ಇಂದ ಸ್ಟಾರ್ಟ್ ಆಗುತ್ತೆ, 1 2 3 4 ಸ್ಟಾರ್ಟ್ ಆಗಿ ಪಾಸಿಟಿವ್ ಇನ್ಫಿನಿಟಿವರೆಗೂ ಹೋಗುತ್ತೆ ಅಲ್ವಾ. ಆ್ಯಂಡ್ Z ದ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇಂಟೀಜರ್ಸ್ ಏನು, ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಎಲ್ಲ ನಂಬರ್ಸು ಇರುತ್ತೆ ಅಲ್ವಾ. ಸೊ ಇದ್ರ ಮಧ್ಯೆ ಏನು, ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಜೊತೆಗೆ 0 ಒಂದು ಇನ್ಕ್ಲೂಡ್ ಆದರೆ ದಟ್ ಈಸ್ ನಥಿಂಗ್ ಬಟ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನಂಬರ್ಸು ಇನ್ಕ್ಲೂಡ್ ಆದರೆ ಏನು, ಇಂಟೀಜರ್ಸ್ ಅಂತ ಹೇಳ್ತೀರಾ ಅಲ್ವಾ. ಸೊ Q ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. P/Q ಫಾರ್ಮ್ನಲ್ಲಿರುವಂತಹ ಎಲ್ಲ ನಂಬರ್ಸ್ನು ನಾವು ಏನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತೀವಿ ಅಲ್ವಾ. ಸೊ ಇಲ್ಲಿ ಕಂಡೀಷನ್ ಇದೆ, Q ಏನು ಡಸ್ ನಾಟ್ equal to, like it's Q is not equal to 0 and P and Q are integers ಅಂತ. ಓಕೆ, ಸೊ R the set of real numbers. ಸೊ ನಿಮಗೆ ನಂಬರ್ ಲೈನ್ ಮೇಲೆ ಬರುವಂತಹ ಎಲ್ಲ ನಂಬರ್ಸು ಏನಂತ ಕರಿತೀವಿ, ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಇಸ್ Z ಪ್ಲಸ್, Z ಅಂದರೆ ಇಂಟೀಜರ್ಸು, Z ಪ್ಲಸ್ ಅಂದರೆ ದ ಸೆಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್. ಓಕೆ, ಸೊ Q ಪ್ಲಸ್ ಅಂದರೆ ದ ಸೆಟ್ ಆಫ್ ಆಲ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್. P/Q ಫಾರ್ಮ್ನಲ್ಲಿ ಇರೋ ಅಂತಹ ರ್ಯಾಷನಲ್ ಲೈಕ್ ಪಾಸಿಟಿವ್ ನಂಬರ್ಸ್. ಓಕೆ, ಸೊ P/Q ಫಾರ್ಮ್ನಲ್ಲಿ ಇರೋಂತಹ ಪಾಸಿಟಿವ್ ನಂಬರ್ಸ್ನ ನಾವು ಏನಂತ ಕರಿತೀವಿ,
ಸೆಟ್ ಆಫ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ಆರ್ ಪ್ಲಸ್ ಅಂದರೆ ರಿಯಲ್ ನಂಬರ್ಸೇ ಆದರೆ ಪಾಸಿಟಿವ್ ಇರುತ್ತೆ. ಸೊ ಏನು ರಿಯಲ್ ನಂಬರ್ಸ್ ಅಂತ ಅಂದರೆ ನಂಬರ್ ಲೈನ್ ಮೇಲೆ ಇರುವಂತಹ ಎಲ್ಲ ನಂಬರ್ಸ್ ಅಂತ ಹೇಳಿದೆ. ನಂಬರ್ ಲೈನ್ ಏನಿರುತ್ತೆ, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಇರುತ್ತೆ. ಬಟ್ ಆರ್ ಪ್ಲಸ್ ಅಂತ ಬಂದಾಗ ಝೀರೋ ಆದಮೇಲೆ ಪ್ಲಸ್ ಇನ್ಫಿನಿಟಿವರೆಗೂ ನಂಬರ್ ಲೈನ್ ಮೇಲೆ ಇರುವಂತಹ ಎಲ್ಲ ನಂಬರ್ಸ್ಗಳು ಏನಾಗುತ್ತೆ, ಪಾಸಿಟಿವ್ ರಿಯಲ್ ನಂಬರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಇಷ್ಟು ಕಾನ್ಸೆಪ್ಟು ಅರ್ಥ ಆಗಿದ್ದರೆ ಎಕ್ಸಸೈಸ್ ಸಮ್ಸ್ನ ನೀವೇ ಸಾಲ್ವ್ ಮಾಡ್ತೀರಾ ಅಲ್ವಾ? ಎಸ್. ಸೊ ಎಕ್ಸಸೈಸ್ 1.1, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್. ಸೊ ಟೋಟಲ್ ಎಷ್ಟು ಕ್ವಶನ್ಸ್ ಇದೆ? 9 ಕ್ವಶನ್ಸ್ ಇದೆ. ಇವ್ರು ಕೇಳ್ತಾ ಇರೋದೇನು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್. ಇಷ್ಟು ಕ್ವಶನ್ಸಲ್ಲಿ ಯಾವ್ದು ಸೆಟ್ಸು, ಇಷ್ಟು ಕಲೆಕ್ಷನ್ಸ್ ಇದೆ, 9 ಕಲೆಕ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ದು ಸೆಟ್ಸು, ಜಸ್ಟಿಫೈ ಯುವರ್ ಆನ್ಸರ್ ಅಲ್ವಾ? ಸೊ ಸೆಟ್ಸ್ ಹೌದು ಅಂತ ಅಂದರೆ ಎಸ್, ಸೆಟ್ಸ್ ಇಲ್ಲ ಅಂತ ಅಂದರೆ ನೋ. ಸೊ ಎಸ್ ಅಂದರೆ ಜಸ್ಟಿಫೈ ಮಾಡಿ, ನೋ ಅಂದರೆ ಜಸ್ಟಿಫೈ ಮಾಡಿ, ಲೈಕ್ ರೀಸನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಏನು, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ. ಸೊ ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಅ ಇಯರ್ ಅಲ್ವಾ? ಸೊ ಎಷ್ಟು ಟೋಟಲು 12 ಮಂತ್ಸ್ ಇದೆ. ಆ 12 ಮಂತ್ಸಲ್ಲಿ ಇವ್ರು ಕೇಳ್ತಿರೋದೇನು, ಬಿಗಿನ್ ವಿತ್ ಅ ಲೆಟರ್ ಜೆ ಅಂತ ಬಂದ ತಕ್ಷಣ ಆ 12 ತಿಂಗಳುಗಳಲ್ಲಿ 3 ತಿಂಗಳಿದೆ. ಯಾವುದು? ಜನವರಿ, ಜೂನ್, ಜುಲೈ. ಆ 3 ತಿಂಗಳು ಏನಾಗುತ್ತೆ, ಜೆ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ 3 ನಾವು ಬರಿಬಹುದು ಒಂದು ಸೆಟ್ಟಲ್ಲಿ ಅಲ್ವಾ? ಸೊ ದಿಸ್ ಕಲೆಕ್ಷನ್ ಈಸ್ ಅ ಸೆಟ್. ಓಕೆ, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಅಂತ ಬಂದಾಗ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಟ್ಯಾಲೆಂಟೆಡ್, ಇಂಪಾರ್ಟೆಂಟ್, ಲೈಕ್ ಇಂಟೆಲಿಜೆಂಟ್, ಇಂಪಾರ್ಟೆಂಟ್ ಅಂತ ಸೇರಿಸ್ಬೇಡಿ, ಟ್ಯಾಲೆಂಟೆಡ್, ಇಂಟೆಲಿಜೆಂಟ್, ಬೆಸ್ಟ್ ಅಂತ ಏನೇನು ಹೇಳ್ತೀವಿ, ಬ್ಯೂಟಿಫುಲ್ ಅಂತ ಏನೇನು ಹೇಳ್ತೀವಿ, ಅದೆಲ್ಲ ನಾಟ್ ವೆಲ್ ಡಿಫೈನ್. ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಓಕೆ, ಸೊ ಏನಾಗುತ್ತೆ, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಏನಾಗುತ್ತೆ, ಸೆಟ್ ಆಗಲ್ಲ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಲ್ಲ. ಸೊ ಏನಾಗುತ್ತೆ, ಈ ಕಲೆಕ್ಷನ್ನು ಸೆಟ್ ಆಗಲ್ಲ. ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್, ಅಗೇನ್ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂತ ಬಂತು. ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ನಾವೇನು ಅಳಿಯೋಕ್ಕಾಗಲ್ಲ ಅಲ್ವಾ? ಸೊ ದಿಸ್ ಇಸ್ ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇದು ಕೂಡ ನಮಗೆ ಸೆಟ್ ಆಗಲ್ಲ. ಫೋರ್ತ್ ಒನ್ ಏನು, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಸೊ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಬಾಯ್ಸ್ ಇರ್ತಾರೆ? 30 ಮೆಂಬರ್ಸ್ ಇರ್ತಾರೆ, 40 ಮೆಂಬರ್ಸ್ ಇರ್ತಾರೆ, 100, 120, 150, 1000 ಮೆಂಬರ್ಸೇ ಇದ್ರೂ ಅವ್ರನ್ನೆಲ್ಲ ಒಂದು ಸೆಟ್ಟಲ್ಲಿ ಹಾಕಿ ಬರೀಬಹುದಾ? ಇಟ್ ಈಸ್ ವೆಲ್ ಡಿಫೈನ್ಡಾ? ಹೌದು, ಈ ನಮ್ಮ ಕ್ಲಾಸಲ್ಲಿರುವಂತಹ ಬಾಯ್ಸ್ಗಳು ಎಸ್ ನೇಮ್ಸ್ ಬರೀಬಹುದು. ಸೊ ಇಟ್ ಈಸ್ ವೆಲ್ ಡಿಫೈನ್ಡ್. ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ನ್ಯಾಚುರಲ್ ನಂಬರ್ಸ್ ಇವು 1ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಲೆಸ್ ದ್ಯಾನ್ 100 ಅಂತ ಇರೋದ್ರಿಂದ ಸೊ 1 to 99 ಎಲ್ಲ ನಂಬರ್ಸು ಬರೀಬಹುದಾ? ಸೊ ದಿಸ್ ಈಸ್ ಆಲ್ಸೋ ವೆಲ್ ಡಿಫೈನ್ಡ್ ಕಲೆಕ್ಷನ್. ನೆಕ್ಸ್ಟ್, ಎ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟರ್ನ್ ಬೈ ರೈಟರ್ ಮುನ್ಷಿ ಪ್ರೇಮ್ಚಂದ್. ಸೊ ಎಸ್, ಇವರು ಬರೆದಿರೋಂತಹ ಎಲ್ಲ ನಾವೆಲ್ಸ್ನ ನಾವು ಲಿಸ್ಟ್ ಮಾಡಬಹುದು ಅಲ್ವಾ? ಸೊ ಎಷ್ಟು ಬರೆದಿರ್ತಾರೆ, ಇದುವರೆಗೂ ಎಷ್ಟು ನಾವೆಲ್ಸ್ ಬರೆದಿರ್ತಾರೆ ಅದನ್ನು ನಾವು ಲಿಸ್ಟ್ ಮಾಡಬಹುದು. ಸೊ ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇಟ್ ಈಸ್ ಅ ಸೆಟ್. ದ ಕಲೆಕ್ಷನ್ ಆಫ್ ಈವನ್ ಇಂಟೀಜರ್ಸ್ನ ನಾವು ಎಸ್ ಲಿಸ್ಟ್ ಮಾಡಬಹುದು. ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಎಸ್, ಏನು ಈ ಚಾಪ್ಟರಲ್ಲಿರೋಂತಹ ಕ್ವಶನ್ಸ್ನೆಲ್ಲ ನಾವು ಲಿಸ್ಟ್ ಮಾಡಬಹುದಾ? ಎಷ್ಟಿದೆ ಅಂತ ನಾವು ಡಿಫೈನ್ ಮಾಡಬಹುದು, ಕ್ಲಿಯರಾಗಿ ಹೇಳಬಹುದು. ಎಸ್, ಸೊ ಇಟ್ ಈಸ್ ಅ ಸೆಟ್. ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದ ವರ್ಲ್ಡ್. ಎಸ್, ಈ ಮೋಸ್ಟ್ ಡೇಂಜರಸ್ ಅನ್ನೋದನ್ನು ಹೇಗೆ ಅಳಿತೀರಾ? ಸೊ ಡೇಂಜರಸ್ ಅನಿಮಲ್ಸ್ ಅಂತ ಬಂದ ತಕ್ಷಣ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಸೆಟ್ ಅಲ್ಲ. This is not set, and second one, third one is not set. Okay. Next, second question ಏನು, let a is equals to 1 2 3 4 5 6 ಅಂದರೆ ಎ ಸೆಟ್ಟಲ್ಲಿ ಎ ಅನ್ನೋ ಕ್ಯಾಪಿಟಲ್ ಈ ಎ ಇಸ್ ಈಕ್ವಲ್ಸ್ ಟು ಅಂತ ಬರೆದ ತಕ್ಷಣ ನಿಮಗೆ ಅರ್ಥ ಆಗಬೇಕು ದಿಸ್ ಈಸ್ ಅ ಸೆಟ್ ಅಂತ ಹೇಳ್ಬಿಟ್ಟು. ಸೊ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡಿದ್ದಾರೆ. ಸೊ ಇದು ಸೆಟ್ ಇಸ್ ಈಕ್ವಲ್ಸ್ ಟು
ಎ ಅನ್ನೋ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಇರಬೇಕು ಎಲ್ಲ ಎಲಿಮೆಂಟ್ಸು ಅಲ್ವಾ. ಸೊ 1 2 3 4 5 6 ಸೆಟ್ ಎನಲ್ಲಿ 6 ಎಲಿಮೆಂಟ್ಸ್ ಇದೆ ಟೋಟಲ್. ಸೊ ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್ ಬಿಲಾಂಗ್ಸ್ ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಇನ್ ದ ಬ್ಲ್ಯಾಂಕ್ ಸ್ಪೇಸಸ್. ಏನು, ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್ಸ್ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಇನ್ ದ ಬ್ಲ್ಯಾಂಕ್ ಸ್ಪೇಸಸ್. ಸೊ ಇಲ್ಲಿ 6 ಎಲಿಮೆಂಟ್ಸ್ ಇದೆ. ಇಲ್ಲಿ ಏನಿದೆ ಲೆಫ್ಟಲ್ಲೆಲ್ಲ 5 8 0 4 2 10 ಇದೆ. ಈ ನಂಬರ್ಸ್ಗಳೆಲ್ಲ ಸೆಟ್ಸಲ್ಲಿ ಇದೆಯಾ ಇಲ್ವಾ? ಇದ್ದರೆ ಬಿಲಾಂಗ್ಸ್ ಟು ಸಿಂಬಲ್ ಹಾಕ್ತೀರಾ, ಇಲ್ಲ ಅಂತ ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಹಾಕ್ತೀರಾ. 5 ಅನ್ನೋ ಎಲಿಮೆಂಟು ಏನು, 5 ಅನ್ನೋ ಎಲಿಮೆಂಟ್ ಸೆಟ್ ಏನಲ್ಲಿ ಇದೆಯಾ? ಇದೆ. ಸೊ 5 ಅನ್ನೋ ಎಲಿಮೆಂಟು ಸೆಟ್ ಎನಲ್ಲಿ ಇದೆ. ಸೊ ಏನಂತ ಬರಿತೀರಾ? ಬಿಲಾಂಗ್ಸ್ ಟು. 5 ಬಿಲಾಂಗ್ಸ್ ಟು ದ ಸೆಟ್ ಎ. 8 ಅನ್ನೋ ಎಲಿಮೆಂಟ್ ಇದೆಯಾ? ಇಲ್ಲ. 1 2 3 4 5 6 ಅಷ್ಟೇ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. 0 ಡಸ್ ನಾಟ್ ಬಿಲಾಂಗ್ಸ್ ಟು ಎ. 4 ಎಸ್ 4 ಇದೆ ನಮಗೆ. ಸೊ 4 ಬಿಲಾಂಗ್ಸ್ ಟು ಎ. ನೆಕ್ಸ್ಟ್ 2 ಎಸ್ 2 ಅನ್ನೋದು ನಮ್ಮ ಸೆಟ್ಟಲ್ಲಿ ಇದೆ. ಆ್ಯಂಡ್ 10 ವಾಟ್ ಅಬೌಟ್ 10? ಇಲ್ಲ. ಸೊ ನಮ್ಮ ಸೆಟ್ಟಲ್ಲಿ 10 ಇಲ್ಲ. ಸೊ 10 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. ಓಕೆ. ಸೊ ಇಷ್ಟು ಕಾನ್ಸೆಪ್ಟ್ಸು ಅರ್ಥ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆ್ಯಂಡ್ PU ಯಾರ್ಯಾರು ಓದ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.